Hello friends, I am Dr. Shamsuddin. I welcome you financial education and investment awareness classes. In this class I am going to discuss need for financial planning. Let us begin the class. Need for financial planning. ಹಣಕಾಸಿನ ಯೋಜನೆ ಅಗತ್ಯ. Financial planning is the process of setting goals, assessing resources, and creating a strategy to achieve financial objectives. It helps individuals and families make informed decisions about their finances and manage their money effectively. Financial planning is important for everyone, regardless of their age or income level. It provides a roadmap for managing income, expenses, savings, investments, and debt. It helps individuals meet their life goals, such as buying a house, starting a family, funding education, and retiring comfortably. Financial planning provides a sense of security as it prepares individuals for unexpected events like medical emergencies or job loss. It enables individuals to make the most of their financial resources and optimize their wealth accumulation over time. ಹಣಕಾಸಿನ ಯೋಜನೆಯು ಗುರಿಗಳನ್ನು ಹೊಂದಿಸುವ ಪ್ರಕ್ರಿಯೆಯಾಗಿದೆ. ಸಂಪನ್ಮೂಲಗಳನ್ನು ನಿರ್ಣಯಿಸುವುದು ಮತ್ತು ಹಣಕಾಸಿನ ಉದ್ದೇಶಗಳನ್ನು ಸಾಧಿಸಲು ಕಾರ್ಯತಂತ್ರವನ್ನು ರಚಿಸುವುದು. ಇದು ವ್ಯಕ್ತಿಗಳು ಮತ್ತು ಕುಟುಂಬಗಳು ತಮ್ಮ ಹಣಕಾಸಿನ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಅವರ ಹಣವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಹಣಕಾಸಿನ ಯೋಜನೆ ಪ್ರತಿಯೊಬ್ಬರಿಗೂ ಅವರ ವಯಸ್ಸು ಅಥವಾ ಆದಾಯದ ಮಟ್ಟವನ್ನು ಲೆಕ್ಕಿಸದೆ ಮುಖ್ಯವಾಗಿದೆ. ಇದು ಆದಾಯ, ವೆಚ್ಚಗಳು, ಉಳಿತಾಯಗಳು, ಹೂಡಿಕೆಗಳು ಮತ್ತು ಸಾಲವನ್ನು ನಿರ್ವಹಿಸಲು ಮಾರ್ಗಸೂಚಿಯನ್ನು ಒದಗಿಸುತ್ತದೆ. ಇದು ವ್ಯಕ್ತಿಗಳು ತಮ್ಮ ಜೀವನ ಗುರಿಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಮನೆಯನ್ನು ಖರೀದಿಸುವುದು, ಕುಟುಂಬವನ್ನು ಪ್ರಾರಂಭಿಸುವುದು, ಶಿಕ್ಷಣಕ್ಕೆ ಹಣಕಾಸು ಒದಗಿಸುವುದು ಮತ್ತು ಆರಾಮವಾಗಿ ನಿವೃತ್ತರಾಗುವುದು. ಹಣಕಾಸಿನ ಯೋಜನೆಯು ಭದ್ರತೆಯ ಭಾವವನ್ನು ಒದಗಿಸುತ್ತದೆ ಏಕೆಂದರೆ ಇದು ವೈದ್ಯಕೀಯ ತುರ್ತುಸ್ಥಿತಿಗಳು ಅಥವಾ ಉದ್ಯೋಗ ನಷ್ಟದಂತಹ ಅನಿರೀಕ್ಷಿತ ಘಟನೆಗಳಿಗೆ ವ್ಯಕ್ತಿಗಳನ್ನು ಸಿದ್ಧಪಡಿಸುತ್ತದೆ. ಇದು ವ್ಯಕ್ತಿಗಳು ತಮ್ಮ ಹಣಕಾಸಿನ ಸಂಪನ್ಮೂಲಗಳನ್ನು ಹೆಚ್ಚಿನದನ್ನು ಮಾಡಲು ಮತ್ತು ಕಾಲಾನಂತರದಲ್ಲಿ ಅವರ ಸಂಪತ್ತು ಕ್ರೋಢೀಕರಣವನ್ನು ಅತ್ಯುತ್ತಮವಾಗಿಸಲು ಅನುವು ಮಾಡಿಕೊಡುತ್ತದೆ. MCQ questions and answers. ಮೊದಲನೇ ಕ್ವಶನ್, ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹೆಲ್ಪ್ಸ್ ಇಂಡಿವಿಜುವಲ್ಸ್ ಮೇಕ್ ಇಂಪಲ್ಸಿವ್ ಫೈನಾನ್ಷಿಯಲ್ ಡಿಸಿಷನ್ಸ್. B. Enables individuals to manage their money effectively. C. Guarantees immediate financial success. D. Eliminates the need for insurance coverage. ಹಣಕಾಸಿನ ಯೋಜನೆ ಮುಖ್ಯವಾಗಿದೆ ಏಕೆಂದರೆ ಅದು ಎ. ವ್ಯಕ್ತಿಗಳು ಹಠಾತ್ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಬಿ. ತಮ್ಮ ಹಣವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವ್ಯಕ್ತಿಗಳನ್ನು ಸಕ್ರಿಯಗೊಳಿಸುತ್ತದೆ. ಸಿ. ತಕ್ಷಣದ ಆರ್ಥಿಕ ಯಶಸ್ಸನ್ನು ಖಾತರಿಪಡಿಸುತ್ತದೆ. ಡಿ. ವಿಮಾ ರಕ್ಷಣೆಯ ಅಗತ್ಯವನ್ನು ನಿವಾರಿಸುತ್ತದೆ. ಸೆಕೆಂಡ್ ಕ್ವಶನ್, ವಾಟ್ ಆರ್ ಫೈನಾನ್ಷಿಯಲ್ ಗೋಲ್ಸ್? ಎ. ಪರ್ಸನಲ್ ಆಸ್ಪಿರೇಷನ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ individuals have for various aspects of their lives. B. Specific objectives individuals set to support and achieve their life goals. C. A roadmap for managing income and expenses. D. Investments in stocks and bonds. ಹಣಕಾಸಿನ ಗುರಿಗಳೇನು? ಎ. ವ್ಯಕ್ತಿಗಳು ತಮ್ಮ ಜೀವನದ ವಿವಿಧ ಅಂಶಗಳಿಗಾಗಿ ಹೊಂದಿರುವ ವೈಯಕ್ತಿಕ ಆಕಾಂಕ್ಷೆಗಳು ಮತ್ತು ಉದ್ದೇಶಗಳು. ಬಿ.
ವ್ಯಕ್ತಿಗಳು ತಮ್ಮ ಜೀವನದ ಗುರಿಗಳನ್ನು ಬೆಂಬಲಿಸಲು ಮತ್ತು ಸಾಧಿಸಲು ನಿರ್ದಿಷ್ಟ ಉದ್ದೇಶಗಳನ್ನು ಹೊಂದಿಸುತ್ತಾರೆ. ಸಿ. ಆದಾಯ ಮತ್ತು ವೆಚ್ಚಗಳನ್ನು ನಿರ್ವಹಿಸುವ ಮಾರ್ಗಸೂಚಿ. ಡಿ. ಷೇರುಗಳು ಮತ್ತು ಬಾಂಡುಗಳಲ್ಲಿನ ಹೂಡಿಕೆಗಳು. ಮೂರನೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಪಾರ್ಟ್ ಆಫ್ ಅ ಸ್ಯಾಂಪಲ್ ಫೈನಾನ್ಷಿಯಲ್ ಪ್ಲಾನ್ ಫಾರ್ ಅ ಯಂಗ್ ಅಡಲ್ಟ್? ಎ. ಡಿಟರ್ಮಿನಿಂಗ್ ರಿಸ್ಕ್ ಟಾಲರೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಬಿ. ಮ್ಯಾಕ್ಸಿಮೈಸಿಂಗ್ ಟ್ಯಾಕ್ಸ್ ಎಫಿಷಿಯನ್ಸಿ. ಸಿ. ಟ್ರ್ಯಾಕಿಂಗ್ ಪ್ರೋಗ್ರೆಸ್ ಟುವರ್ಡ್ಸ್ ಫೈನಾನ್ಷಿಯಲ್ ಗೋಲ್ಸ್. ಡಿ. ಆಲ್ ಆಫ್ ದಿ ಅಬೋವ್. ಕೆಳಗಿನವುಗಳಲ್ಲಿ ಯಾವುದು ಯುವ ವಯಸ್ಕರಿಗೆ ಮಾದರಿ ಹಣಕಾಸು ಯೋಜನೆಯ ಭಾಗವಾಗಿದೆ? ಎ. ಅಪಾಯ ಸಹಿಷ್ಣುತೆ ಮತ್ತು ಹೂಡಿಕೆ ಗುರಿಗಳನ್ನು ನಿರ್ಧರಿಸುವುದು. ಬಿ. ತೆರಿಗೆ ದಕ್ಷತೆಯನ್ನು ಹೆಚ್ಚಿಸುವುದು. ಸಿ. ಹಣಕಾಸಿನ ಗುರಿಗಳ ಕಡೆಗೆ ಪ್ರಗತಿಯನ್ನು ಟ್ರ್ಯಾಕ್ ಮಾಡುವುದು. ಡಿ. ಮೇಲಿನ ಎಲ್ಲ. MCQ ಕ್ವಶನ್ಸ್ಗಳಿಗೆ ಆನ್ಸರ್ಗಳು. ಮೊದಲೇ ಕ್ವಶನ್ ಬಿ. ಇನೇಬಲ್ಸ್ ಇಂಡಿವಿಜುವಲ್ಸ್ ಟು ಮ್ಯಾನೇಜ್ ದೇರ್ ಮನಿ ಇಫೆಕ್ಟಿವ್ಲಿ. ಎರಡನೇ ಕ್ವಶನ್ ಡಿ. ಆಲ್ ಆಫ್ ದಿ ಅಬೋವ್. ಮೂರನೇ ಕ್ವಶನ್ ಬಿ. ಸ್ಪೆಸಿಫಿಕ್ ಅಬ್ಜೆಕ್ಟಿವ್ಸ್ ಇಂಡಿವಿಜುವಲ್ಸ್ ಸೆಟ್ ಟು ಸಪೋರ್ಟ್ ಆ್ಯಂಡ್ ಅಚೀವ್ ದೇರ್ ಲೈಫ್ ಗೋಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜ್ಞಾನಮೇವ ಜಯತೆ. ಜೈ ಹಿಂದ್.